ಸರ್ ಅವ್ರಿಗೆ ಮಾಡ್ಲಿ, ಯಾರ್ಯಾರು ಅವ್ರಿಗೆ ಮಾಡ್ತಿದಾರೆ ವೆರಿ ಗುಡ್, ಐ ಆಮ್ ಹ್ಯಾಪಿ. ಅದರಲ್ಲಿ ನಾನು ಹೇಳೋರು ದೊಡ್ಡವನಲ್ಲ. ಬಟ್ ಥಿಯೇಟರ್ಸ್ ಡೆಫಿನೆಟ್ ಆಗಿ ಈ ವರ್ಷ 100 ಹೋಗುತ್ತೆ, ನೆಕ್ಸ್ಟ್ ವರ್ಷ 100 ಹೋಗುತ್ತೆ, ಆಮೇಲೆ 4-5 ಬರೀ ಮಾಲ್ಗಳು ಉಳ್ಕೊಳುತ್ತೆ. ಸ್ಟಾರ್ಗಳು ಸಿನಿಮಾ ನೋಡಿ ಸರ್. ಇನ್ನ ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್. ಬೇರೆ ಏನಿಲ್ಲ, ನಾನು ಕೇಳಿದ್ರೆ ಹೇಳ್ತೀನಿ ಇಷ್ಟೇ. ಬಿಕಾಸ್ ಆಫ್ ಏನಂದ್ರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಬಂದಿರ್ತಾರೆ. ಹೊಸ ಆಕ್ಟರ್ಸ್ ಕೆರಿಯರ್ ಅವರು 10 ವರ್ಷ 15 ವರ್ಷ ಒಂದೊಂದು ಸಣ್ಣ ಅವಕಾಶಗಳು ಕಾದಿರ್ತಾರೆ. ಈ ತರ ಪರಿಸ್ಥಿತಿ ಆದ್ರೆ ಹೊಸ ಆಕ್ಟರ್ಗಳು ಬರಲ್ಲ, ಹೊಸ ಪ್ರೊಡ್ಯೂಸರ್ಸ್ ಬರಲ್ಲ, ಹೊಸ ಟೆಕ್ನಿಷಿಯನ್ ಬರಲ್ಲ. ಎಷ್ಟು ಜನ ಪ್ರೊಡ್ಯೂಸರ್ಸ್ ಲಾಸ್ಟ್ 10 years ಅಲ್ಲಿ ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಒಂದ್ ಸಿನಿಮಾ ಬರ್ತಾರೆ, ನೋಡ್ತಾರೆ, ಇದು ಆಗಿಲ್ವಾ, ಓಕೆ ಇದೇನೋ ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ. ಕೆಡ್ಸಿರೋದು ಯಾರು ಸರ್? ಒಳ್ಳೆ ಸಿನಿಮಾ ಮಾಡಿದ್ರು ಓಕೆ, ಕೆಟ್ಟ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ನಾವು ಅಗ್ರೀಡ್, ನಾವು ತಪ್ಪು ಮಾಡಿದೀವಿ, ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ. ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟು ಹಗ್ಲು ರಾತ್ರಿ ಚಂದನಿಂದ ಹಿಡಿದು 4 ಜನ ಒಳಗರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದೀವಿ, ಹೊಸ ಹಳೆ ಕಂಟೆಂಟ್ ಅಂತ ಇದ್ರೆ ಕಂಟೆಂಟ್ ಹೊಸ ಮಾಡಿದೀವಿ. ಎಲ್ಲೂ ರಿಮೇಕು ಮಾಡಿಲ್ಲ, ಎಲ್ಲೂ ಕದ್ದು ಮಾಡಿಲ್ಲ. ಆದ್ರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು ಕೋಟ್ಯಾಂತರ ರೂಪಾಯಿ ಕಳ್ಕೊಳಕ್ಕೆ? ಸರ್ ನನಗೆ ಅವಕಾಶ ಬರ್ದೇ ಇದ್ರು ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡದೇ ಇದ್ರು ಪರವಾಗಿಲ್ಲ, ನನಗೆ ಸಿನಿಮಾ ಬೇಡ ಸರ್. ದಿಸ್ ಇಸ್ ಎ ರಿಯಾಲಿಟಿ. ದೇವರಣೆ ತುಂಬಾ ಟಫ್ ಸರ್ ಇದು. ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್. ಇನ್ ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ಟ್ ಸರ್. ಬೇರೆ ಏನಾದ್ರು ಹೊಟ್ಟೆ ಪಾಡಿಗೆ ಬೇರೆ ಏನಾದ್ರು ಜಾಬ್ ನೋಡ್ಕೊಂತೀನಿ.